ಅದೇ ಏನು ಒಬ್ರಿಗೆ ತೊಂದರೆ ಮಾಡಿ ಮಾಡೋ ಅಂಥದ್ದೇನು ಇಲ್ವಲ್ಲ, ಈಸಿಯಾಗಿ ಅದಕ್ಕಂತಲೇ ಪ್ಲೇಸ್ ಕೊಟ್ಟಿರ್ತಾರೆ. ಸೊ ನಾವು ಅಲ್ಲೇ ಪಾರ್ಕ್ ಮಾಡೋದು ಬೆಟರು. ಯಾಕಂದರೆ ತುಂಬ ಟ್ರಾಫಿಕ್ ಆಗಿಬಿಟ್ರೆ ಇವಾಗ ಏನೋ ಎಮರ್ಜೆನ್ಸಿ ಹೋಗೋರು ಹೋಗ್ತಿರ್ತಾರೆ, ಸೊ ಅವ್ರಿಗೂ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ಹೇಳ್ಬೇಕಂತಂದರೆ ಪಾರ್ಕಿಂಗ್ಸ್ ಎಲ್ಲಿರುತ್ತೋ ಅಲ್ಲಿ ನಾವು ತೊಗೊಂಡ್ರೆ ನಮಗೂ ಬೆನಿಫಿಟ್ ಇರುತ್ತೆ. ಬೇರೆಯವ್ರಿಗೆ ಕಷ್ಟ ಆಗ್ಬಿಟ್ಟು ನಾವು ಮಾಡಬೇಕು ಅನ್ನೋದೇನಿಲ್ವಲ್ಲ. ಪೇ ಪಾರ್ಕಿಂಗು ಅನುಕೂಲನೇ ಮೇಡಮ್. ಸುಮ್ಮನೆ ಎಲ್ಲ ಕಡೆ ನೋ ಪಾರ್ಕಿಂಗ್ ಬೋರ್ಡು. ಮುಂಚೆ ಆದರೆ ಟೋಯಿಂಗ್ ಮಾಡ್ತಾಯಿದ್ರು, ಈಗ ಟೋಯಿಂಗ್ ಇಲ್ಲ ಅಂತ ಅನ್ಕೊತೀನಿ. ಪೇ ಪಾರ್ಕಿಂಗ್ ಒಳ್ಳೇದು. ಅದು ಅದು ತರಕಾರಿ ತಗೊಳಕ್ಕೆ ಅವರೇ ರೋಡಿಗೆ ಬಂದುಬಿಟ್ಟಿರ್ತಾರಲ್ಲ, ತರಕಾರಿ ಗಾಡಿಯವರೇ. ನಾವು ನಿಲ್ಸಿದ್ರೆ ಇನ್ನೂ ಜಾಮ್ ಆಗಿಬಿಡುತ್ತೆ. ಏನು ಹೇಳೋದು ಮೇಡಮ್, ಪೇ ಪಾರ್ಕಿಂಗ್ ವರ್ಕ್ ಆಗುತ್ತೆ. ಅಂದರೆ ನೋ ಪಾರ್ಕಿಂಗ್ ಇರೋ ಕಡೆನೇ ಪಾರ್ಕ್ ಮಾಡಿರ್ತಾರಲ್ವ, ಇದು ಯಾವ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಇನ್ನೊಂದೇನೆಂದರೆ ನಮಗಿರುವಷ್ಟು ಸೊಫಸ್ಟಿಕೇಟೆಡ್ ಏರಿಯಾಸ್ ಇರೋದ್ರಿಂದ ಜಾಗನೂ ಇರೋದಿಲ್ಲ ನಿಲ್ಸೋಕ್ಕೆ. ಸೊ ಆಪೋಸಿಟ್ ಮನೆ ಹತ್ರನೋ ಅಥವಾ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನಿಲ್ಸಕ್ಕೆ ಹೋಗ್ತಾರೆ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ ಎಲ್ಲರಿಗೂ ಮರದ ನೆರಳಲ್ಲಿ ನಿಲ್ಲಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಮರ ನೆಡೋಕ್ಕೆ ನೋಬಡಿ ಈಸ್ ಪುಟ್ಟಿಂಗ್ ಎನ್ ಎಫರ್ಟ್ ದೇರ್. ಬಟ್ ಇವಾಗ ಹೇಗಾಗ್ಬಿಡುತ್ತೆ ಇದು ಪ್ರಾಬ್ಲಮ್ ಅಂದರೆ, ಟ್ರಾಫಿಕ್ ಪೊಲೀಸ್ ನೋಡಿದಾಗ ಹೆಲ್ಮೆಟ್ ಹಾಕೋತೀವಲ್ಲ, ಆ ಥರ ಆಗೋ ಸಿಚುಯೇಷನ್ಸು ಇರ್ಬೋದು. ಯಾಕಂದರೆ ಎಲ್ಲ ಕಡೆ ಪೇಡ್ ಆಗಿರೋದ್ರಿಂದ ಸಾಲ್ವ್ ಆಗುತ್ತೆ ಅಂತಿಲ್ಲ ಅಲ್ಲ. ಇವಾಗ ಟ್ರಾಫಿಕ್ ಪೊಲೀಸಲ್ಲಿ ಇದ್ದಾರೆ ಅಂದರೆ ಹೆಲ್ಮೆಟ್ ಹಾಕ್ತೀವಿ, ಆ ಥರನೂ ಆಗ್ಬೋದಲ್ವ. ಇಟ್ಸ್ ನಾಟ್ ಗೋಯಿಂಗ್ ಟು ಸಾಲ್ವ್ ಓನ್ಲಿ ಜಸ್ಟ್ ಬೈ ಪೇಯಿಂಗ್.